ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2021ರ ಒಂದು TET ಪರೀಕ್ಷೆ ಏನಾಗಿತ್ತು, ಸೊ ಅದರ ಒಂದು ಇಂಗ್ಲೀಷ್ಗೆ ಸಂಬಂಧಪಟ್ಟ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಸೊ ನೆಕ್ಸ್ಟು ಏನು TET ಎಕ್ಸಾಮ್ ಬರ್ತಾ ಇದೆ, ಡಿಸೆಂಬರ್ 7ನೇ ತಾರೀಕಿಗೆ ಏನು TET ಎಕ್ಸಾಮ್ ಇದೆ. ಸೊ TET ಎಕ್ಸಾಮ್ ಬರೆಯೋರಿಗೆ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇದಾಗಿ ನಮಗೆ ಇಂಗ್ಲೀಷ್ ಅಥವಾ ಕನ್ನಡ ಲ್ಯಾಂಗ್ವೇಜ್ ಅಂತ ಬಂದಾಗ ನಮಗೆ ಅದರಲ್ಲಿ ಏನು ಸಿಗುತ್ತೆ, ಪ್ಯಾಸೇಜ್ ರೈಟಿಂಗ್ ಸಿಗುತ್ತಲ್ವ. ಸೊ ಇಲ್ಲಿ ಕೂಡ ಹಾಗೆಯೇ ನಮಗೆ ಒಂದು ಪ್ಯಾಸೇಜ್ನ ಕೊಟ್ಟಿರ್ತಾರೆ. ಸೊ ಅದರ ಒಂದು ಅಗತ್ಯ ಇಲ್ಲ ಅನ್ಕೋತೀನಿ, ಯಾಕಂದರೆ ಆ ಪ್ಯಾಸೇಜಲ್ಲೇ ನಮಗೆ ಕ್ವೆಶನ್ಗೆ ಆನ್ಸರ್ಸ್ ಇರುತ್ತೆ. ಸೊ ಇದರಲ್ಲಿ ನಾವು ಬಹಳ ಈಸಿಯಾಗಿ ಸ್ಕೋರ್ನ ಮಾಡ್ಬೋದು. ಸೊ ಎಷ್ಟರಿಂದ ಅಂದರೆ 1ರಿಂದ 8ನೇ ಒಂದು ಪ್ರಶ್ನೆ ತನಕ. ಸೊ ಹಾಗಾಗಿ ನಾವು 8 ಮಾರ್ಕ್ಸನ್ನು ಇಲ್ಲಿ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟು ಇದೆಂತ ಪ್ಯಾಸೇಜ್. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಿಮಗೆ ಪ್ರೋಸ್ ಇರುತ್ತೆ, ಆಯಿತಾ. ಅಂದರೆ ಒಂದು ಪದ್ಯ ಕೊಟ್ಟಿರ್ತಾರೆ, ರೀಡ್ ದ ಟೆಕ್ಸ್ಟ್ ಬಿಲೋ ಆ್ಯಂಡ್ ದ ಆನ್ಸರ್ ಫ್ರಮ್ 9 to 15 ಅಂತ. ಅಂದರೆ ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ ಒಂದು ಪೋಯಮ್ನ ನೀವು ಓದಿ ಅಂತ ಏನು ಮಾಡಬೇಕು, 9ರಿಂದ 15ನೇ ಪ್ರಶ್ನೆ ತನಕ ನೀವು ಆನ್ಸರ್ನ ಮಾಡಬೇಕು. ಸೊ ಇದು ಕೂಡ ಈಸಿ ಇರುತ್ತೆ. ಇದನ್ನು ಸಹ ನೀವು ಏನು ಮಾಡ್ಬೋದು, ಬಹಳ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನೆಕ್ಸ್ಟು 16ನೇ ಪ್ರಶ್ನೆಯಿಂದ ನಿಮಗೆ ಟಫ್ ಅಂತ ಅನಿಸುತ್ತೆ, ಬಿಕಾಸ್ ಇಲ್ಲಿ ನಿಮಗೆ ಗ್ರಾಮರ್ ಕೇಳಿರ್ತಾರೆ ಮತ್ತು ಪೆಡಗಾಗಿ ಕೂಡ ಕೇಳಿರ್ತಾರಲ್ವಾ. ಹಾಗಾಗಿ ಈಗ 16ನೇ ಒಂದು ಪ್ರಶ್ನೆಯನ್ನು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡಿ, ಆನ್ಸರ್ ದ ಕ್ವೆಶನ್ಸ್ ಫ್ರಮ್ 16 to 30 ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಫಾಲೋವಿಂಗ್ ದ ಗಿವನ್ ಡೈರೆಕ್ಷನ್ಸ್ ಅಂತಂದರೆ 16ರಿಂದ 30ನೇ ಪ್ರಶ್ನೆ ಏನಿದೆ, ಏನು ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ, ಸೊ ಅದರ ಮುಖಾಂತರ ನಾವು ಆನ್ಸರ್ ಮಾಡಬೇಕಂತ. ಸೊ ಇಲ್ಲಿ ಫಸ್ಟ್ 16ನೇ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಡ್ಯಾಶ್ ಗಂಗಾ ಇಸ್ ಡ್ಯಾಶ್ ಸೇಕ್ರೆಡ್ ರಿವರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ 2 ಡ್ಯಾಶ್ ಕೊಟ್ಟಿದ್ದಾರೆ. ಸೊ ಆ 2 ಡ್ಯಾಶ್ಗೆ ನಾವೇನು ಮಾಡಬೇಕು, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ದ ಕರೆಕ್ಟ್ ಆರ್ಟಿಕಲ್ಸ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ಸ್ ಆರ್ ಡ್ಯಾಶ್ ಅಂತ. ಸೊ ಇಲ್ಲಿ ಆರ್ಟಿಕಲ್ನ ನಾವು ಫಿಲ್ ಮಾಡಬೇಕು. ಸೊ ಆರ್ಟಿಕಲ್ಸ್ ಗೊತ್ತಲ್ಲ, ಎ ಆ್ಯಂಡ್ ಸೊ ಇದನ್ನು ಆರ್ಟಿಕಲ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಕೆಳಗೆ ಕೊಟ್ಟಿದ್ದಾರೆ ನೋಡಿ, ಎ ಆ್ಯಂಡ್, ಸೆಕೆಂಡ್ ದ ಎ, ಥರ್ಡ್ ಎ ದ, ಆಪ್ಷನ್ 4 ಆ್ಯನ್ ಆ್ಯಂಡ್ ದ ಅಂತ ಕೊಟ್ಟಿದ್ದಾರೆ. ಸೊ ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆರ್ಟಿಕಲ್ನ ನಾವು ಅಲ್ಲಿ ಫಿಲ್ ಮಾಡಬೇಕು. ಯಾವುದು ಹಾಗಾದರೆ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಇದಕ್ಕೆ? ಎಸ್, ಆಪ್ಷನ್ 2 ನೋಡಿ, ದ ಆ್ಯಂಡ್ ಎ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಹೇಗೆ ಆ ವಾಕ್ಯನ ಫಿಲ್ ಮಾಡ್ಬೋದಂದರೆ, ದ ಗಂಗಾ, ಸೊ ಫಸ್ಟ್ ಒನ್ ಇಲ್ಲಿ ದ ಬರುತ್ತೆ, ದ ಗಂಗಾ ಈಸ್ ಎ ಬರುತ್ತೆ ಇಲ್ಲಿ. ಸೊ ದ ಆ್ಯಂಡ್ ಎ, ದ ಗಂಗಾ ಇಸ್ ಅ ಸೇಕ್ರೆಡ್ ರಿವರ್ ಅನ್ನೋದು ಸರಿಯಾಗಿರುವಂತಹ ಉತ್ತರ. ಸೊ ವಿ ಯೂಸ್ ದ, ಈ ಒಂದು ದ ಇದೆಯಲ್ಲ, ಸೊ ವಿ ಯೂಸ್ ದ ಬಿಫೋರ್ ನೇಮ್ಸ್ ಆಫ್ ರಿವರ್ಸ್, ಸೀಸ್, ಓಷನ್ಸ್, ಮೌಂಟೇನ್ಸ್ ಆ್ಯಂಡ್ ಫೇಮಸ್ ಬಿಲ್ಡಿಂಗ್ಸ್. ಫಾರ್ ಎಕ್ಸಾಂಪಲ್, ದ ಗಂಗಾ, ದ ನೈಲ್, ದ ಹಿಮಾಲಯಾಸ್, ದ ತಾಜ್ ಮಹಲ್. ಸೊ ದ ಗಂಗಾ ಇಸ್ ಕರೆಕ್ಟ್, ಆಯಿತಾ. ಯಾವುದೇ ಒಂದು ನದಿಗಳಾಗಿರ್ಬೋದು, ಪರ್ವತಗಳಾಗಿರ್ಬೋದು, ಸಮುದ್ರಗಳಾಗಿರ್ಬೋದು, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಆಗಿರ್ಬೋದು, ಸೊ ಈ ರೀತಿ ಪ್ರಸಿದ್ಧ ಸ್ಥಳಗಳ ಮುಂದೆ ನಾವು ದ ಅನ್ನುವಂತಹ ಒಂದು ಉಪಪದವನ್ನು ಏನು ಮಾಡ್ತೀವಿ, ಬಳಸ್ತೀವಿ. ಸೊ ವಿ ಯೂಸ್ ಎ ಬಿಫೋರ್ ಅ ಸಿಂಗ್ಯುಲರ್ ಕೌಂಟೇಬಲ್ ನೌನ್ ವೆನ್ ವಿ ಟಾಕ್ ಅಬೌಟ್ ಸಮಥಿಂಗ್ ಇನ್ ಜನರಲ್. ಫಾರ್ ಎಕ್ಸಾಂಪಲ್, ಅ ರಿವರ್, ಅ ಟೀಚರ್, ಅ ಬುಕ್. ಸೊ ಅ ಸೇಕ್ರೆಡ್ ರಿವರ್ ಇಸ್ ಕರೆಕ್ಟ್. ಅಂದರೆ ಸಾಮಾನ್ಯವಾಗಿ ಒಂದು ವಸ್ತು ಆಗಿರ್ಬೋದು ಅಥವಾ ವ್ಯಕ್ತಿಯನ್ನು ಹೇಳಬೇಕಾದ್ರೆ ನಾವು ಎ ಅನ್ನುವಂತಹ ಒಂದು ಉಪಪದವನ್ನು ಬಳಸ್ತೀವಿ. ಸೊ ಹಾಗಾಗಿ ಅ ಸೀಕ್ರೆಟ್ ರಿವರ್ ಅಥವಾ ಎ ಸೀಕ್ರೆಟ್ ರಿವರ್ ಅನ್ನೋದು ಒಂದು ಪವಿತ್ರ ನದಿ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಎ ಅನ್ನೋದನ್ನ ನಾವು ಬಳಸ್ತೀವಿ. ಸೊ ಗಂಗಾ ಒಂದು ಪವಿತ್ರವಾದ ನದಿಯಾಗಿದೆ ಅನ್ನೋದು ಇದರ ಒಂದು ಕನ್ನಡ ಟ್ರಾನ್ಸ್ಲೇಷನ್ ಆಗಿದೆ. ಗಂಗಾ ಇಸ್ ಸೀಕ್ರೆಟ್ ರಿವರ್ ಅಂದರೆ ಗಂಗಾ ಒಂದು ಪವಿತ್ರ ನದಿಯಾಗಿದೆ ಅಂತ. ಹಾಗಾಗಿ ಈ ಪ್ರಶ್ನೆಗೆ ಸ್ನೇಹಿತರೆ ಆಪ್ಷನ್ 2 ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ಇಲ್ಲಿ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡೋಣ. He is the doctor dash treated my sister. The correct linker to be filled in the blank is dash ಅಂತ ಕೇಳಿದ್ದಾರೆ. ಅಂದರೆ ಹಿ ಇಸ್ ದ ಡಾಕ್ಟರ್ ಡ್ಯಾಶ್ ಟ್ರೀಟೆಡ್ ಮೈ ಸಿಸ್ಟರ್, ಅಲ್ಲಿ ಲಿಂಕಿಂಗ್ ವರ್ಡ್ನ ನಾವೇನು ಮಾಡಬೇಕಾಗತ್ತೆ, ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಯಾವ್ದು ಹಾಗಾದರೆ ಲಿಂಕಿಂಗ್ ವರ್ಡು? ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ 1 ಹೂ, ಆಪ್ಷನ್ 2 ವೆನ್, ಆಪ್ಷನ್ 3 ವೇರ್, ಆಪ್ಷನ್ 4 ವೈ ಅಂತ ಇದೆ. ಸೊ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಏನಿರ್ಬೋದು? ಎಸ್, ಆಪ್ಷನ್ 1 ಹೂ ಅನ್ನೋದು ಆನ್ಸರ್ ಆಗುತ್ತೆ. ಹಿ ಈಸ್ ದ ಡಾಕ್ಟರ್ ಹೂ ಟ್ರೀಟೆಡ್ ಮೈ ಸಿಸ್ಟರ್ ಅಂತ.
ಅಂದರೆ ಇಲ್ಲಿ ಹೂ ಅನ್ನುವಂತಹ ಒಂದು ಉಪಪದವನ್ನು ವ್ಯಕ್ತಿಗಳ ಬಗ್ಗೆ ಹೇಳಬೇಕಾದ್ರೆ ಬಳಸ್ತಾರೆ. ಫಾರ್ ಎಕ್ಸಾಂಪಲ್, ಹೂ ಅನ್ನುವಂತಹ ಬಂದ ವ್ಯಕ್ತಿ ಯಾರು, ಹೂ ಥಾಟ್ ಮೀ, ನನಗೆ ಬೋಧಿಸಿದವರು ಅಂತ. ಸೊ ಇಲ್ಲಿ ಡಾಕ್ಟರ್ ವ್ಯಕ್ತಿ, ಹಾಗಾಗಿ ಇಲ್ಲಿ ಹೂ ಅನ್ನುವಂತಹ ಒಂದು ಪದವನ್ನು ನಾವು ಸೇರಿಸಬೇಕಾಗತ್ತೆ. ದ ವರ್ಡ್ ಹೂ ಈಸ್ ಯೂಸ್ಡ್ ಫಾರ್ ಪೀಪಲ್ ಟು ಜಾಯಿನ್ ಟೂ ಸೆಂಟೆನ್ಸಸ್. ಫಾರ್ ಎಕ್ಸಾಂಪಲ್, ದ ಮ್ಯಾನ್ who came here is my uncle. The teacher who taught me English is very kind. So here doctor is a person, so we use who. Okay na? So option 1 ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮೂರನೇ ಕ್ವೆಶನ್ ನೋಡಿ ಇಲ್ಲಿ. ಇಂಡಿಯನ್ಸ್ ಪ್ಲೇ ಕ್ರಿಕೆಟ್ ಡ್ಯಾಶ್ ದ ಕರೆಕ್ಟ್ ಇಂಡಿಯನ್ಸ್ ಪ್ಲೇ ಕ್ರಿಕೆಟ್ ಡ್ಯಾಶ್ ದ ಕರೆಕ್ಟ್ ಕ್ವೆಶನ್ ಟ್ಯಾಗ್ ಟು ಬಿ ಆ್ಯಡೆಡ್ ಇಸ್ ಡ್ಯಾಶ್. ಸೊ ಇಲ್ಲಿ ಕ್ವೆಶನ್ ಟ್ಯಾಗ್ಸ್ನ ಕೇಳ್ತಾ ಇದ್ದಾರೆ, ಆಯಿತಾ. ಸೊ ಆಪ್ಷನ್ಸ್ನ ನೋಡಿ ಇಲ್ಲಿ ಈ ರೀತಿ ಇದೆ. ಆರಂಟ್ ದೇ, ಆಪ್ಷನ್ 2 ಇಸಂಟ್ ದೇ, ಆಪ್ಷನ್ 3 ಡೋಂಟ್ ದೇ, ಆಪ್ಷನ್ 4 ಡೂ ದೇ ಅಂತ ಇದೆ. ಸೊ ಏನಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಆನ್ಸರ್ ಅಂತ ಹೇಳಿದ್ರೆ ಈ ಪ್ರಶ್ನೆಗೆ ಆಪ್ಷನ್ 3 ಡೋಂಟ್ ದೇ ಅಂತ. ಇಂಡಿಯನ್ಸ್ ಪ್ಲೇ ಕ್ರಿಕೆಟ್, ಸೊ ಇದಕ್ಕೆ ಕ್ವೆಶನ್ ಟ್ಯಾಗ್ ಬಂದ್ಬಿಟ್ಟು ಡೋಂಟ್ ದೇ ಅನ್ನೋದು. ದ ಮೇನ್ ವರ್ಬ್ ಇಸ್ ಪ್ಲೇ ಏನಿದೆ ವಿಚ್ ಈಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ಪ್ಲೇ ಅನ್ನೋದು ಯಾವ ಇದರಲ್ಲಿದೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ದ ಹೆಲ್ಪಿಂಗ್ ವರ್ಬ್ ಫಾರ್ ಪ್ಲೇ ಏನಿದೆ ಅಲ್ಲ, ಸೊ ಇಸ್ ಡೂ ಆಗುತ್ತೆ. ಸೊ ದ ಹೆಲ್ಪಿಂಗ್ ವರ್ಬ್ ಫಾರ್ ಪ್ಲೇ ಇಸ್ ಡೂ. ಸೊ ಸಿನ್ಸ್ ದ ಸ್ಟೇಟ್ಮೆಂಟ್ ಇಸ್ ಪಾಸಿಟಿವ್, ದ ಕ್ವೆಶನ್ ಟ್ಯಾಗ್ ಮಸ್ಟ್ ಬಿ ನೆಗೆಟಿವ್ ಅಲ್ವಾ. ಸೊ ಹಾಗಾಗಿ ಆಪ್ಷನ್ 3 ಡೋಂಟ್ ದೇ. ಸೊ ಪಾಸಿಟಿವ್ ಸ್ಟೇಟ್ಮೆಂಟ್ ಅಂತ ಬಂದಾಗ ನೆಗೆಟಿವ್ ಟ್ಯಾಗ್ ಬರುತ್ತೆ, ನೆಗೆಟಿವ್ ಸ್ಟೇಟ್ಮೆಂಟ್ ಅಂತ ಬಂದಾಗ ನಾವು ಪಾಸಿಟಿವ್ ಟ್ಯಾಗ್ನ ಮಾಡಬೇಕಾಗುತ್ತೆ. ಹಾಗಾಗಿ ಡೋಂಟ್ ದೇ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಅಂದರೆ ಇಂಡಿಯನ್ಸ್ ಪ್ಲೇ ಕ್ರಿಕೆಟ್ ಡೋಂಟ್ ದೇ, ಅದನ್ನು ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದಾಗ ಭಾರತೀಯರು ಕ್ರಿಕೆಟ್ ಆಡ್ತಾರೆ ಅಲ್ವಾ ಅಂತ ಕೇಳ್ತೀವಲ್ವಾ. ಸೊ ಇಂಡಿಯನ್ಸ್ ಪ್ಲೇ ಕ್ರಿಕೆಟ್ ಡೋಂಟ್ ದೇ ಅಂತ ಹೇಳ್ತೀವಲ್ಲ, ಸೊ ಅದು. ಹಾಗಾಗಿ ಆಪ್ಷನ್ 3 ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ, ವಿ ಆರ್ ಇನ್ವೆಸ್ಟಿಗೇಟಿಂಗ್ ದ ಮಿಸ್ಟರಿ ಅಂತ ಇದೆ. ವಿ ಆರ್ ಇನ್ವೆಸ್ಟಿಗೇಟಿಂಗ್ ದ ಮಿಸ್ಟರಿ. ದ ಪ್ಯಾಸಿವ್ ಫಾರ್ಮ್ ಆಫ್ ದ ಎಬೋ ಸೆಂಟೆನ್ಸ್ ಇಸ್ ಡ್ಯಾಶ್ ಅಂತ ಕೇಳಿ. ಸೊ ಆಕ್ಟಿವ್ ವೈಸ್, ಪ್ಯಾಸಿವ್ ವೈಸ್. ಸೊ ಇದರಲ್ಲಿ ಆಪ್ಷನ್ಸ್ನ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ದ ಮಿಸ್ಟರಿ ವಾಸ್ ಬೀಯಿಂಗ್ ಇನ್ವೆಸ್ಟೆಡ್ ಬೈ ಅಸ್. ಆಪ್ಷನ್ 2 ದ ಮಿಸ್ಟರಿ ವಿಲ್ ಬಿ ಇನ್ವೆಸ್ಟಿಗೇಟೆಡ್ ಬೈ ಅಸ್. ಆಪ್ಷನ್ 3 ದ ಮಿಸ್ಟರಿ ಹ್ಯಾಸ್ ಬಿನ್ ಇನ್ವೆಸ್ಟಿಗೇಟೆಡ್ ಬೈ ಅಸ್. ಆಪ್ಷನ್ 4 ದ ಮಿಸ್ಟರಿ ಈಸ್ ಬೀಯಿಂಗ್ ಇನ್ವೆಸ್ಟೆಡ್ ಬೈ ಅಸ್ ಅಂತ ಇದೆ. ಸಾರಿ, ಇನ್ವೆಸ್ಟಿಗೇಟೆಡ್ ಬೈ ಅಸ್ ಅಂತ ಇದೆ. ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4 ದ ಮಿಸ್ಟರಿ ಇಸ್ ಬೀಯಿಂಗ್ ಇನ್ವೆಸ್ಟೆಡ್ ಬೈ ಅಸ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ಆಕ್ಟಿವ್ ವೈಸ್ ಅಂತ ಬಂದಾಗ ವಿ ಆರ್ ಇನ್ವೆಸ್ಟಿಗೇಟಿಂಗ್ ದ ಮಿಸ್ಟರಿ ಅಂತ ಇದೆ ಅಲ್ವಾ. ಸೊ ಆಕ್ಟಿವ್ ಏನಿದೆ ಇದು, ವಿ ಆರ್ ಇನ್ವೆಸ್ಟಿಗೇಟಿಂಗ್ ದ ಮಿಸ್ಟರಿ ಅಂತ. ಸೊ ಸಬ್ಜೆಕ್ಟ್ ಏನಿದೆ ಇಲ್ಲಿ, ವಿ ಅನ್ನೋದು ಸಬ್ಜೆಕ್ಟು. ಸೊ ವರ್ಬ್ ಏನಿದೆ ಇಲ್ಲಿ, ಆರ್ ಇನ್ವೆಸ್ಟಿಂಗ್ ಅನ್ನೋದು. ಸೊ ಆರ್ ಇನ್ವೆಸ್ಟಿಂಗ್ ಅನ್ನೋದು ಇಲ್ಲಿ ಏನಾಗುತ್ತೆ, ವರ್ಬ್ ಆಗುತ್ತೆ. ಸೊ ಆಬ್ಜೆಕ್ಟಿವ್ ಏನಿದೆ ಇಲ್ಲಿ, ದ ಮಿಸ್ಟರಿ ಅನ್ನೋದು ಆಬ್ಜೆಕ್ಟ್, ಆಯಿತಾ. ಸೊ ಸಬ್ಜೆಕ್ಟ್ ವಿ, ವರ್ಬ್ ಆರ್ ಇನ್ವೆಸ್ಟಿಂಗ್, ಆಬ್ಜೆಕ್ಟ್ ದ ಮಿಸ್ಟರಿ. ಸೊ ಇನ್ ಪ್ಯಾಸಿವ್ ವಾಯ್ಸ್ the object becomes the subject. So the mystery plus is being invested plus by us, because our investing equals is being investigated ಅಂತ. ಸೊ ಇಲ್ಲಿ ಆಪ್ಷನ್ 4 ದ ಮಿಸ್ಟರಿ ಇಸ್ ಬೀಯಿಂಗ್ ಇನ್ವೆಸ್ಟೆಡ್ ಬೈ ಅಸ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ, ಆಯಿತಾ. ಸೊ ಇದು ನಿಮಗೆ ಆಕ್ಟಿವ್ ವೈಸ್, ಪ್ಯಾಸಿವ್ ವೈಸ್ ಮತ್ತು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಅದನ್ನೇ ನಾನು ಸಪ್ರೇಟಾಗಿ ಕ್ಲಾಸ್ನ ಮಾಡಿ ನಿಮಗೆ ವಿಡಿಯೋನ ಪ್ರೆಸೆಂಟ್ ಮಾಡ್ತೀನಿ. ಸೊ ಇದು ಏನಪ್ಪ ಅಂದರೆ ತುಂಬ ಜನ ಕ್ವೆಶನ್ ಪೇಪರ್ಸ್ ಬೇಕು ಅಂತ ಕೇಳ್ತಾ ಇದ್ರಲ್ಲ, ಹಾಗಾಗಿ ನಾನು ಮಾಡೆಲ್ ಕ್ವೆಶನ್ ಪೇಪರ್ಸ್ನ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈ ವಿಡಿಯೋದ ಕೆಳಗಡೆ ನಾನು ಕೆಲವೊಂದು ಪ್ರಾಡಕ್ಟ್ಗಳನ್ನು ಟ್ಯಾಗ್ ಮಾಡಿರ್ತೀನಿ. ಅದು ನಿಮಗೆ ಎಕ್ಸಾಮ್ ರಿಲೇಟೆಡ್ ಆಗಿರುತ್ತೆ. KTET ಏನೋ TET ಎಕ್ಸಾಮ್ನ ಒಂದು ಏನು ಗೈಡ್ ಆಗಿರ್ಬೋದು, ಆಮೇಲೆ ಕ್ವೆಶನ್ ಬ್ಯಾಂಕ್ಸ್ ಆಗಿರ್ಬೋದು, ಸೊ TET ಮಾರ್ಗದರ್ಶಿ ಅನ್ನುವಂತಹ ಒಂದು ಬುಕ್ಸ್, ಎಲ್ಲ ಟಾಪಿಕ್ಸ್ನ ಕೂಡ ಅದು ಕವರ್ ಮಾಡಿರುತ್ತೆ. ನಿಮಗೆ ಇಷ್ಟ ಆಯಿತು ಅಂತಂದರೆ ಆ ಪ್ರಾಡಕ್ಟ್ನ ಮೇಲೆ ಕ್ಲಿಕ್ ಮಾಡಿ ಬೈ ಮಾಡ್ಬೋದು. ಬುಕ್ಸ್ ಅಷ್ಟೇ ಅಲ್ದಿರಾ ನಿಮಗೆ ಡೈಲಿ ಯೂಸ್ ಮಾಡ್ತಕ್ಕಂತಹ ಕೆಲವೊಂದು ಕ್ರೀಮ್ಗಳಾಗಿರ್ಬೋದು, ಮಾಯ್ಶ್ಚರೈಸರ್ ಆಗಿರ್ಬೋದು, ಆ್ಯಂಡ್ ಸ್ಯಾಂಡಲ್ಸ್ ಆಗಿರ್ಬೋದು, ಡ್ರೆಸ್ ಆಗಿರಬಹುದು, ಎಲ್ಲವನ್ನು ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ. ಸೊ ನಿಮಗೆ ಆ ಪ್ರಾಡಕ್ಟ್ಗಳು ಇಷ್ಟ ಆಯಿತು ಅಂತಂದರೆ ಕ್ಲಿಕ್ನ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು, ಓಕೆನಾ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ. ರಾಮ ಸೆಡ್ ಟು ಅರ್ಜುನ್ ಇನ್ ಆ್ಯಂಗರ್ ಗೋ ಅವೇ ಅಂತ ಇದೆ.
ಇದನ್ನ ಏನು ಮಾಡಬೇಕಂತ ಕೇಳಿದ್ದಾರೆ. ದ ಎಬೋ ಸೆಂಟೆನ್ಸ್ ಕ್ಯಾನ್ ಬಿ ರಿಪೋರ್ಟೆಡ್ ಆ್ಯಸ್ ಡ್ಯಾಶ್ ಅಂತ. ಸೊ ಅಂದರೆ ಇಲ್ಲಿ ರಿಪೋರ್ಟೆಡ್ ಆ್ಯಸ್ ಅಂದರೆ ಇಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಏನಿದೆ ಅಲ್ಲ, ನಾನು ಆಗಲೇ ಹೇಳ್ದಂಗೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಸೊ ಅದರ ಬಗ್ಗೆ ಕೇಳಿರೋ ಅಂಥದ್ದು. ರಾಮ ಸೆಡ್ ಟು ಅರ್ಜುನ್ ಇನ್ ಆ್ಯಂಗರ್ ಗೋ ಅವೇ. ರಾಮ ಹೇಳ್ತಾನೆ ಅರ್ಜುನನ ಹತ್ರ ಕೋಪದಲ್ಲಿ ಹೋಗು ಅಂತ ಹೇಳ್ತಾನೆ. ಸೊ ಅದನ್ನು ರಿಪೋರ್ಟೆಡ್ ಆ್ಯಸ್ ಅಂತ ನಾವು ಇದು ಮಾಡಬೇಕು. ಸೊ ಇಲ್ಲಿ ಡೈರೆಕ್ಟ್ ಸ್ಪೀಚ್ ಬಂದ್ಬಿಟ್ಟು ರಾಮ ಸೆಡ್ ಟು ಅರ್ಜುನ್ ಇನ್ ಆ್ಯಂಗರ್ ಗೋ ಅವೇ. ದ ಸೆಂಟೆನ್ಸ್ ಇಸ್ ಅ ಕಮಾಂಡ್. ಸ್ಪೋಕನ್ ಆ್ಯಂಗರ್ ಅಂದರೆ ಕಮಾಂಡ್ ಮಾಡ್ತಾ ಇದ್ದಾನೆ ಅವನು. ವೆನ್ ರಿಪೋರ್ಟಿಂಗ್ ಅ ಕಮಾಂಡ್ ಆರ್ ಆರ್ಡರ್ ವಿ ಯೂಸ್ ದ ವರ್ಬ್ ಆರ್ಡರ್ಡ್. ದ ಸ್ಟ್ರಕ್ಚರ್ ಈಸ್ ಸೆಡ್ ಟು ಆರ್ಡರ್ ಆಗುತ್ತೆ. ಸೊ ಗೋ ಅವೇ ಅನ್ನೋದು ಟು ಗೋ ಅವೇ ಆಗುತ್ತೆ, ಆಯ್ತಾ. ಸೊ ಇಟ್ ಬಿಕೇಮ್ಸ್ ರಾಮ ಆರ್ಡರ್ಡ್ ಅರ್ಜುನ ಟು ಗೋ ಅವೇ. ಸೊ ಆನ್ಸರ್ ಏನಾಗುತ್ತೆ? ಆಪ್ಷನ್ 3 ರಾಮ ಆರ್ಡರ್ ಅರ್ಜುನ ಟು ಗೋ ಅವೇ ಆನ್ಸರ್ ಆಗುತ್ತೆ. ಆಪ್ಷನ್ 3 ಸರಿಯಾದ ಆನ್ಸರ್. ಸೊ ಗೋ ಅವೇ ಅಂತಂದರೆ ಅದು ಒಂಥರ ಕಮಾಂಡ್ ಮಾಡ್ದಂಗೆ, ಆದೇಶ ಮಾಡ್ದಂಗೆ. ಇನ್ ಆ್ಯಂಗರ್ ಅಂತ ಹೇಳಿದ್ರೆ ಕೋಪದಿಂದ, ಹಾಗಾಗಿ ಅದು ವಿನಂತಿ ಅಥವಾ ಸಲಹೆ ಆಗೋದಿಲ್ಲ. ಸೆಡ್ ಟು ಅನ್ನೋದು ಆರ್ಡರ್ಡ್ ಆಗುತ್ತೆ. ಹಾಗಾಗಿ ಸರಿಯಾದ ವರದಿ ವಾಕ್ಯ ರಾಮನು ಅರ್ಜುನನಿಗೆ ಕೋಪದಿಂದ ಹೋಗು ಎಂದು ಆದೇಶಿಸಿದನು ಅಂತ. ರಾಮ ಆರ್ಡರ್ಡ್ ಅರ್ಜುನ ಟು ಗೋ ಅವೇ. ಸೊ ಆಪ್ಷನ್ 3. ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ. Methods of teaching English is one of the prime areas in any professional teaching course. This component orients to apply the various elements contributing to dash ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ಆಯ್ಕೆಗಳೇನು ಕೊಟ್ಟಿದ್ದಾರೆ. ಆಪ್ಷನ್ 1 ಎಫೆಕ್ಟಿವ್ ಯೂಸ್ ಆಫ್ ಲ್ಯಾಂಗ್ವೇಜ್ ಇನ್ ಟೀಚಿಂಗ್. ಆಪ್ಷನ್ 2 ಎಫೆಕ್ಟಿವ್ ವೇಸ್ ಆಫ್ ಡೆವಲಪಿಂಗ್ ಇಂಗ್ಲೀಷ್. ಆಪ್ಷನ್ 3 ಇನ್ಕ್ರೀಸ್ ವೊಕ್ಯಾಬುಲರಿ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಆಪ್ಷನ್ 4 ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಆಫ್ ಆಲ್ ಸಬ್ಜೆಕ್ಟ್ಸ್ ಅಂತ ಇದೆ. ಸೊ ಇಲ್ಲಿ ಮೆಥಡ್ ಆಫ್ ಟೀಚಿಂಗ್ ಇಂಗ್ಲೀಷ್ ಅಂತ ಹೇಳಿದ್ರೆ ಇಂಗ್ಲೀಷ್ ಬೋಧನೆಯ ವಿಧಾನ ಅಂತ. ಸೊ ಈ ಒಂದು ಕಾಂಪೊನೆಂಟ್ ಅಂದರೆ ಈ ಭಾಗ ಶಿಕ್ಷಕರು ಭಾಷೆಯನ್ನು ಬೋಧನೆಯಲ್ಲಿ ಪರಿಣಾಮಕಾರಿಯಾಗಿ ಬಳಸೋದಕ್ಕೆ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆ 1 ಎಫೆಕ್ಟಿವ್ ಯೂಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್. ಆಪ್ಷನ್ 1 ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಸೊ ದ ಸೆಂಟೆನ್ಸ್ ಟಾಕ್ಸ್ ಅಬೌಟ್ method of teaching English, how English is used and taught in a professional course. The praise this component orients to apply the various elements contributing to means it helps teachers use English effectively in the classroom. So the correct answer is effective use of language in teaching. So answer option 1. Next ಮುಂದಿನ ಒಂದು ಪ್ರಶ್ನೆ. Although there was teaching for hundreds of years, language teaching came into its own as a profession. So ಇದಕ್ಕೆ ಏನಿರ್ಬೋದು, ಆನ್ಸರ್ ಏನಿರ್ಬೋದು ಇದಕ್ಕೆ? ಆಪ್ಷನ್ಸ್ನ ನೋಡ್ತಾ ಹೋಗೋಣ. ಇನ್ ದ 21st century. ಆಪ್ಷನ್ 2 ಇನ್ ದ 12th century. ಆಪ್ಷನ್ 3 ಇನ್ ದ 20th century. ಆಪ್ಷನ್ 4 ಇನ್ ದ 16th century ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 3 ಇನ್ ದ 28th century. 20ನೇ ಶತಮಾನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಶತಮಾನಗಳ ಹಿಂದಿನಿಂದಲೇ ಭಾಷಾ ಬೋಧನೆ ನಡೀತಾ ಇದ್ರೂ ಕೂಡ ಅದು ವೃತ್ತಿಯಾಗಿ ರೂಪುಗೊಂಡಿದ್ದು 20ನೆಯ ಶತಮಾನದಲ್ಲಿ. ಸೊ ಈ ಕಾಲದಲ್ಲಿ ಡೈರೆಕ್ಟ್ ಮೆಥಡ್, ಆಡಿಯೋ ಲಿಂಗ್ವಲ್ ಮೆಥಡ್, ಕಮ್ಯುನಿಕೇಟಿವ್ ಅಪ್ರೋಚು, ಸೊ ಈ ಥರದ ಬೋಧನಾ ವಿಧಾನಗಳು ರೂಪುಗೊಂಡಿರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಈ ಪ್ರಶ್ನೆಗೆ ಆಪ್ಷನ್ 3 ಇನ್ ದ 20th century ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ರೈಟಿಂಗ್ ವಿಚ್ ಡಿಪೆಂಡ್ಸ್ ಆನ್ ದ ಪರ್ಪಸ್. ದ ಏಮ್ ಆಫ್ ಪರ್ಸ್ಯೂಯೇಸಿವ್ ರೈಟಿಂಗ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ 1 ನೋಡಿ, ಟು ಕನ್ಫ್ಯೂಸ್ ದ ರೀಡರ್. ಆಪ್ಷನ್ 2 ಟು ಪ್ರೆಷರೈಸ್ ದ ರೀಡರ್. ಆಪ್ಷನ್ 3 ಟು ಕನ್ವಿನ್ಸ್ ದ ರೀಡರ್. ಆಪ್ಷನ್ 4 ಟು ಎನ್ಕರೇಜ್ ದ ರೀಡರ್ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಏನಿರಬಹುದು? ಹಾಗಾದರೆ ನಾನು ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಪರ್ಸ್ಯೂಯೇಸಿವ್ ರೈಟಿಂಗ್ ಅಂತಂದರೆ ಏನು? ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರಲ್ವ ಪರ್ಸ್ಯೂಯೇಸಿವ್ ರೈಟಿಂಗ್. ಏನು ಹಂಗಂದರೆ ಓದುಗನನ್ನು ಮನವರಿಕೆ ಮಾಡಿಸುವಂತಹ ಒಂದು ಬರಹ ಶೈಲಿಯನ್ನು ನಾವು ಪರ್ಸ್ಯೂಯೇಸಿವ್ ರೈಟಿಂಗ್ ಅಂತ ಹೇಳಿ ಕರಿತೀವಿ. ಪರ್ಸ್ಯೂಯೇಸಿವ್ ರೈಟಿಂಗ್ ಮೀನ್ಸ್ ರೈಟಿಂಗ್ ದಟ್ ಟ್ರೈಸ್ ಟು ಮೇಕ್ ದ ರೀಡರ್ ಬಿಲೀವ್ ಆರ್ ಅಗ್ರಿ ವಿತ್ ದ ರೈಟರ್ಸ್ ಒಪಿನಿಯನ್ ಆರ್ ಐಡಿಯಾ.
ಆಯಿತಾ. ಸೊ ಇದರ ಒಂದು ಉದ್ದೇಶ ಏನು, ಓದುತ್ತಾ ಇರೋನು ಓದುಗನು ಬರಹಗಾರನ ಅಭಿಪ್ರಾಯವನ್ನು ಒಪ್ಪಿಕೊಳ್ಳೋ ಹಾಗೆ ಅಥವಾ ಕೈಗೊಳ್ಳೋ ಹಾಗೆ ಪ್ರೇರೇಪಣೆ ಮಾಡೋದಾಗಿರುತ್ತೆ ಇದರ ಒಂದು ಉದ್ದೇಶ. ಆಯಿತಾ. ಅಂದರೆ ಇಟ್ಸ್ ಮೇನ್ ಏಮ್ ಇಸ್ ಟು ಕನ್ವಿನ್ಸ್ ಆರ್ ಪರ್ಸುವೇಟ್ ದ ರೀಡರ್ ಟು ಆಕ್ಸೆಪ್ಟ್ ದ ಪಾಯಿಂಟ್ ಆಫ್ ವ್ಯೂ ಆರ್ ಟೇಕ್ ಸಮ್ ಆಕ್ಷನ್. ಫಾರ್ ಎಕ್ಸಾಂಪಲ್ ಜಾಹೀರಾತುಗಳು, ಭಾಷಣಗಳು, ಅಭಿಪ್ರಾಯ ಲೇಖನಗಳು ಇದೆಲ್ಲ. ಸೊ ಹಾಗಾಗಿ ಈ ಪ್ರಶ್ನೆಗೆ ಟು ಕನ್ವಿನ್ಸ್ ದ ರೀಡರ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ, ಆಪ್ಷನ್ 3. ಓಕೆನಾ. ಸೊ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ. ನೌನ್ಸ್ ಮೇನ್ ವರ್ಬ್ಸ್ ಅದರ್ ದ್ಯಾನ್ ಬಿ, ಅಡ್ಜೆಕ್ಟಿವ್, ಅಡ್ವರ್ಬ್ಸ್, ದ ವರ್ಡ್ಸ್ ಎಸ್ ಆ್ಯಂಡ್ ನೋ, ಇಂಟರೋಗೇಟಿವ್ ವರ್ಡ್ಸ್ ಆರ್ ಡ್ಯಾಶ್ ಅಂತ ಕೇಳಿದ್ದಾರೆ. ಆಯಿತಾ. ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಆಪ್ಷನ್ಸ್ ನೋಡಿ. ಇಲ್ಲಿ ಹೈ ಫ್ರೀಕ್ವೆನ್ಸಿ ವರ್ಡ್, ಆಪ್ಷನ್ 2 ಇಂಪಾರ್ಟೆಂಟ್ ವರ್ಡ್ಸ್, ಆಪ್ಷನ್ 3 ಕಾಮನ್ ವರ್ಡ್ಸ್, ಆಪ್ಷನ್ 4 ಕಂಟೆಂಟ್ ವರ್ಡ್ಸ್ ಅಂತ ಇದೆ. ಸರಿಯಾಗಿರುವಂತಹ ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ 4 ಕಂಟೆಂಟ್ ವರ್ಡ್ಸ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಕಂಟೆಂಟ್ ವರ್ಡ್ಸ್ ಅಂತ ಹೇಳಿದ್ರೆ ಅರ್ಥ ತುಂಬತಕ್ಕಂತಹ ಪದಗಳು, ಉದಾಹರಣೆಗೆ ನಾಮಪದಗಳು ಅಂದರೆ ನೌನ್ಸ್, ಟೀಚರ್, ರಿವರ್. ಸೊ ಮೇನ್ ವರ್ಬ್ಸ್ ಅಂದರೆ ರನ್, ಈಟ್, ಆ್ಯಂಡ್ ಅಡ್ಜೆಕ್ಟಿವ್ ಅಂತಂದರೆ ಗುಡ್, ಟಾಲ್ ಇದೆಲ್ಲ. ಆ್ಯಂಡ್ ಅಡ್ವರ್ಬ್ಸ್ ಅಂತಂದರೆ ಕ್ರಿಯಾ ವಿಶೇಷಣಗಳು, ಸ್ಲೋಲಿ, ವೆಲ್ ಅನ್ನೋದು. ಸೊ ಎಸ್, ನೋ, ವಾಟ್, ವೇರ್ ಇದೆಲ್ಲ ಏನು ಪ್ರಶ್ನಾರ್ಥಕ ಪದಗಳು. ಇವು ವಾಕ್ಯಕ್ಕೆ ಅರ್ಥವನ್ನು ಕೊಡುತ್ತೆ. ಹಾಗಾಗಿ ಇದನ್ನು ನಾವು ಕಂಟೆಂಟ್ ವರ್ಡ್ಸ್ ಅಂತ ಹೇಳಿ ಕರಿತೀವಿ. ಸೊ ಕಂಟೆಂಟ್ ವರ್ಡ್ಸ್ ಆಗಿರೋ ಅಂಥದ್ದು. ಸೊ ಆಪ್ಷನ್ 4 ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ. ಕನೆಕ್ಟಿಂಗ್ ಆಲ್ ದಿ ಸಪೋರ್ಟಿಂಗ್ ಸೆಂಟೆನ್ಸಸ್ ಟು ದ ಟಾಪಿಕ್ ಸೆಂಟೆನ್ಸ್ ಇಸ್ ಕಾಲ್ಡ್ ಡ್ಯಾಶ್ ಅಂತ. ಇದಕ್ಕೆ ಆಪ್ಷನ್ ಏನು ಕೊಟ್ಟಿದ್ದಾರೆ? ಆಪ್ಷನ್ 1 ಯೂನಿಟಿ, ಆಪ್ಷನ್ 2 ಯೂನಿಫಾರ್ಮಿಟಿ, ಆಪ್ಷನ್ 3 ಕೋಯೇಷನ್, ಹಾಗೆಯೇ ಆಪ್ಷನ್ 4 ಅಕ್ಯುರೇಸಿ ಅಂತ ಇದೆ. ಸೊ ಸರಿಯಾಗಿರುವಂತಹ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ 3 ಕೋಹೇಷನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಇಲ್ಲಿ ಕೋಹೇಷನ್ ಅಥವಾ ಕೊಹೀಷನ್ ಅಂತಂದ್ರೆ ಒಂದು ಪ್ಯಾರಾಗ್ರಾಫ್ನಲ್ಲಿ ಇರುವಂತಹ ಎಲ್ಲ ವಾಕ್ಯಗಳು ಪರಸ್ಪರ ಸಂಪರ್ಕಗೊಂಡಿರುವುದು ಅಂತ. ಕೋಹೇಷನ್ ಮೀನ್ಸ್ ದ ವೇ ಆಲ್ ಸೆಂಟೆನ್ಸಸ್ ಇನ್ ಅ ಪ್ಯಾರಾಗ್ರಾಫ್ ಆರ್ ಲಿಂಕ್ಡ್ ಟುಗೆದರ್ ಸ್ಮೂತ್ಲಿ ಆ್ಯಂಡ್ ಲಾಜಿಕಲಿ ಅಂತ. ಅದು ಟಾಪಿಕ್ ಸೆಂಟೆನ್ಸ್ ಮತ್ತು ಸಪೋರ್ಟಿಂಗ್ ಸೆಂಟೆನ್ಸ್ ಅಂದರೆ ಮುಖ್ಯ ವಾಕ್ಯ ಮತ್ತು ಆಧಾರ ವಾಕ್ಯಗಳ ನಡುವೆ ಸರಿಯಾಗಿರುವಂತಹ ಒಂದು ಸಂಪರ್ಕವನ್ನು ತೋರಿಸುತ್ತೆ. ಇಟ್ ಕನೆಕ್ಟ್ಸ್ ಸಪೋರ್ಟಿಂಗ್ ಸೆಂಟೆನ್ಸ್ ಟು ದ ಟಾಪಿಕ್ ಸೆಂಟೆನ್ಸ್ ಯೂಸಿಂಗ್ ಲಿಂಕಿಂಗ್ ವರ್ಡ್ಸ್, ಪ್ರೊನೌನ್ಸ್ ಆ್ಯಂಡ್ ಲಾಜಿಕಲ್ ಫ್ಲೋ. ಫಾರ್ ಎಕ್ಸಾಂಪಲ್ ಬಿಕಾಸ್, ದೇರ್ ಫೋರ್, ದಿಸ್, ಹವೆವರ್ ಇದೆಲ್ಲವೂ ಕೂಡ ಲಿಂಕಿಂಗ್ ವರ್ಡ್ಸ್. ಸೊ ಕೊಯಿಷನ್ ತರುತ್ತೆ. ಸೊ ಹಾಗಾಗಿ ಸಪೋರ್ಟಿಂಗ್ ಸೆಂಟೆನ್ಸನ್ನು ಟಾಪಿಕ್ ಸೆಂಟೆನ್ಸ್ಗೆ ಸಂಪರ್ಕಿಸೋದನ್ನು ನಾವೇನಂತ ಹೇಳಿ ಕರಿತೀವಿ? ಕೋಹೇಷನ್ ಅಥವಾ ಕೊಹೀಷನ್ ಅಂತ ಹೇಳಿ ಕರಿತೀವಿ. ಸೊ ಆಪ್ಷನ್ 3 ಕೊಹೀಷನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ವೈಲ್ ರೀಡಿಂಗ್ ಫೈಂಡಿಂಗ್ ಅ ಪರ್ಟಿಕ್ಯುಲರ್ ಪೀಸ್ ಆಫ್ ಇನ್ಫಾರ್ಮೇಷನ್ ಇನ್ವಾಲ್ವ್ಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಪ್ರಶ್ನೆ ಇನ್ನೊಂದ್ಸಲ. ವೈಲ್ ರೀಡಿಂಗ್ ಫೈಂಡಿಂಗ್ ಅ ಪರ್ಟಿಕ್ಯುಲರ್ ಪೀಸ್ ಆಫ್ ಇನ್ಫಾರ್ಮೇಷನ್ ಇನ್ವಾಲ್ವ್ಸ್ ಡ್ಯಾಶ್ ಅಂತ. ಆಪ್ಷನ್ಸ್ ನೋಡಿ ಇಲ್ಲಿ. ಇಂಟೆನ್ಸಿವ್ ರೀಡಿಂಗ್, ಆಪ್ಷನ್ 2 ಸ್ಕ್ಯಾನಿಂಗ್, ಆಪ್ಷನ್ 3 ಸ್ಕಿಮ್ಮಿಂಗ್, ಆಪ್ಷನ್ 4 ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂತ ಇದೆ. ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ ಈ ಒಂದು ಪ್ರಶ್ನೆಗೆ? ಎಸ್, ಆಪ್ಷನ್ 2 ಸ್ಕ್ಯಾನಿಂಗ್ ಅನ್ನೋದು ಆನ್ಸರ್ ಆಗುತ್ತೆ. ಹೇಗೆ ಸ್ಕ್ಯಾನಿಂಗ್ ಆನ್ಸರ್ ಆಗುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ಸ್ಕ್ಯಾನಿಂಗ್ ಅಂದರೆ ಏನು? ನಿರ್ದಿಷ್ಟ ಮಾಹಿತಿಯನ್ನು ಹುಡುಕಲು ವೇಗವಾಗಿ ಓದೋದು ಅಂತ. ಸ್ಕ್ಯಾನಿಂಗ್ ಮೀನ್ಸ್ ರೀಡಿಂಗ್ ಎ ಟೆಕ್ಸ್ಟ್ ಕ್ವಿಕ್ಲಿ ಟು ಫೈಂಡ್ ಅ ಸ್ಪೆಸಿಫಿಕ್ ಪೀಸ್ ಆಫ್ ಇನ್ಫಾರ್ಮೇಷನ್ ಲೈಕ್ ನೇಮ್, ಡೇಟ್, ನಂಬರ್ ಆರ್ ಫ್ಯಾಕ್ಟ್. ಅಂದರೆ ಇಲ್ಲಿ ಪ್ರತಿಯೊಂದು ಪದ ಓದೋದಲ್ಲ, ಅಗತ್ಯ ಮಾಹಿತಿ ಇರುವಂತಹ ಭಾಗವನ್ನು ಮಾತ್ರ ಹುಡುಕ್ತಾರೆ. ಅಂದರೆ ಟೈಮ್ ಟೇಬಲ್ನಲ್ಲಿ ನಿಮ್ಮ ಕ್ಲಾಸ್ನ ಒಂದು ಸಮಯ ಹುಡುಕೋದು, ಆಮೇಲೆ ನ್ಯೂಸ್ ಪೇಪರ್ಗಳಲ್ಲಿ ಡೇಟ್ಗಳನ್ನು ಅಥವಾ ಹೆಸರುಗಳನ್ನು ನೋಡ್ಕೊಳ್ಳೋದು. ಸೊ ಈ ಥರ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 2 ಸ್ಕ್ಯಾನಿಂಗ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ. ರೀಡ್ ದ ಗಿವನ್ ಟೆಕ್ಸ್ಟ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ. ದಿಸ್ ಆಕ್ಟಿವಿಟಿ ಇಸ್ ಅ ಪಾರ್ಟ್ ಆಫ್ ಡ್ಯಾಶ್ ಅಂತ. ಅಂದರೆ ಈ ಕ್ವೆಶನ್ ಯಾವುದಕ್ಕೆ ರಿಲೇಟೆಡ್ ಆಗುತ್ತೆ ಅಂತ ಹೇಳಿದ್ರೆ, ನಮಗೆ ಫಸ್ಟು ಇಂಗ್ಲೀಷ್ ಆ್ಯಂಡ್ ಕನ್ನಡ ಪೇಪರ್ ಸಿಕ್ಕಿದಾಗ ನಮಗೆ ಇಲ್ಲಿ ಪ್ಯಾಸೇಜ್ ರೈಟಿಂಗ್ ಅಂತ ಇರುತ್ತಲ್ಲ. ಸೊ ಇಲ್ಲಿ ರೀಡ್ ದ ಗಿವನ್ ಟೆಕ್ಸ್ಟ್ ಅಂದರೆ ಅಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಟೆಕ್ಸ್ಟ್ ಏನಿರುತ್ತೆ ಅದನ್ನು ಓದಿ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ. ಅಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಇರುತ್ತೆ. ಸೊ ದಿಸ್ ಆಕ್ಟಿವಿಟಿ ಇಸ್ ಅ ಪಾರ್ಟ್ ಆಫ್. ಈ ಒಂದು ಚಟುವಟಿಕೆ ಯಾವುದರ ಭಾಗ ಅಂತ ಕೇಳಿರೋ ಅಂಥದ್ದು. ಆಯಿತಾ. ಸೊ ಆಪ್ಷನ್ಸ್ ನೋಡಿ. ಪ್ರೀ ರೀಡಿಂಗ್ ಟಾಸ್ಕ್, ಆಪ್ಷನ್ 2 ಮೆಮೊರಿ ಬೇಸ್ಡ್ ಟಾಸ್ಕ್, ಆಪ್ಷನ್ 3 ವೈಲ್ ರೀಡಿಂಗ್ ಟಾಸ್ಕ್, ಆಪ್ಷನ್ 4 ಲಿಸನಿಂಗ್ ಟಾಸ್ಕ್ ಅಂತ ಇದೆ.
ಸೊ ಇಲ್ಲಿ ಆನ್ಸರ್ ಏನಿರ್ಬೋದು ಹಾಗಾದರೆ ಇಸ್ ಆಪ್ಷನ್ 3 ವೈಲ್ ರೀಡಿಂಗ್ ಟಾಸ್ಕ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಹೇಗೆ ವೈಲ್ ರೀಡಿಂಗ್ ಟಾಸ್ಕ್ ಅಂತ ಅಂದರೆ, ಸೊ ಇಲ್ಲಿ ಕೊಟ್ಟಿರುವ ಪಠ್ಯವನ್ನು ಓದಿ ನಂತರದ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಂದರೆ ಒಬ್ಬ ವಿದ್ಯಾರ್ಥಿ ಓದಬೇಕಾದ್ರೆ ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ಕೆಲಸವನ್ನು ಮಾಡ್ತಾ ಇರ್ತಾನೆ. ಸೊ ಆ ಪ್ಯಾಸೇಜನ್ನು ಅಥವಾ ಆ ಒಂದು ಪಠ್ಯವನ್ನು ಓದ್ತಾ ಇರಬೇಕಾದ್ರೆ ನಾವೇನು ಮಾಡ್ತೀವಿ, ಅರ್ಥ ಮಾಡ್ಕೊಳ್ತಾ ಇರ್ತೀವಿ. ಸೊ ಇದನ್ನು ವೈಲ್ ರೀಡಿಂಗ್ ಟಾಸ್ಕ್ ಅಂತ ಹೇಳಿ ಕರೀತಾರೆ, ಆಯ್ತಾ. ಸೊ ಇದು ಓದಿನ ಮಧ್ಯದ ಚಟುವಟಿಕೆ ಮತ್ತೆ ಪಠ್ಯದ ಅರ್ಥವನ್ನ ಗ್ರಹಿಸ್ಕೊಳ್ಳೋದಕ್ಕೆ ನಮಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಅನ್ನೋದು. ಉದಾಹರಣೆಗೆ ಪಠ್ಯದ ಆಧಾರದ ಮೇಲೆ ಪ್ರಶ್ನೆಗಳಿಗೆ ಉತ್ತರಿಸೋದು ಮತ್ತೆ ಮುಖ್ಯವಾಗಿರುವಂತಹ ಅಂಶಗಳನ್ನು ನಾವೇನು ಮಾಡೋದು, ಐಡೆಂಟಿಫೈ ಮಾಡೋದು. ಸೊ ದ ಇನ್ಸ್ಟ್ರಕ್ಷನ್ ಸೇಸ್ ರೀಡ್ ದ ಗಿವನ್ ಟೆಕ್ಸ್ಟ್ ಅಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ. ದಿಸ್ ಮೀನ್ಸ್ ದ ಲರ್ನರ್ ಇಸ್ ರೀಡಿಂಗ್ ದ ಪ್ಯಾಸೇಜ್ ಅಂಡ್ ಆನ್ಸರಿಂಗ್ ಕ್ವೆಶನ್ಸ್ at the same time. So that is during the reading process. Activities done while reading a text are called while reading task. ಇದು ಇಂಗ್ಲೀಷಲ್ಲಿ ಕೇಳೋರಿಗೆ, ಇಂಗ್ಲೀಷಲ್ಲಿ ಎಕ್ಸ್ಪ್ಲನೇಷನ್ ಬೇಕು ಅನ್ನೋರಿಗೆ. ಸೊ ಆಗಲೇ ಏನು ಎಕ್ಸಾಂಪಲ್ ಕೊಟ್ಟೆ ಅಲ್ಲ. ಸೊ ಎಕ್ಸಾಂಪಲ್ಸ್ ಆಫ್ while reading tasks are answering comprehension questions, identifying main ideas and matching headings to paragraphs. ಸೊ ಹಾಗಾಗಿ ಸ್ನೇಹಿತರೆ ಈ ಪ್ರಶ್ನೆಗೆ ಆಪ್ಷನ್ 3 ವೈಲ್ ರೀಡಿಂಗ್ ಟಾಸ್ಕ್ ಅನ್ನೋದು ಆನ್ಸರ್ ಆಗುತ್ತೆ. ಓಕೆನಾ. ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ. ಯೂಸಿಂಗ್ ಮೋರ್ ಆಫ್ ವಿಡಿಯೋಸ್ ಇನ್ ಅನ್ ಇಂಗ್ಲಿಷ್ ಕ್ಲಾಸ್ ಟೇಕ್ಸ್ ಕೇರ್ ಆಫ್ ದ ನೀಡ್ಸ್ ಆಫ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ನೋಡಿ, ಓನ್ಲಿ ವಿಜುವಲ್ ಲರ್ನರ್ಸ್, ಆಪ್ಷನ್ 2 ಆಡಿಟರಿ ಆ್ಯಂಡ್ ವಿಜುವಲ್ ಲರ್ನರ್ಸ್, ಆಪ್ಷನ್ 3 ಓನ್ಲಿ ಆಡಿಟರಿ ಲರ್ನರ್ಸ್, ಆಪ್ಷನ್ 4 ಆಲ್ ಟೈಪ್ ಆಫ್ ಲರ್ನರ್ಸ್ ಅಂತ ಇದೆ. ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ಆಡಿಟರಿ ಆ್ಯಂಡ್ ವಿಜುವಲ್ ಲರ್ನರ್ಸ್ ಅನ್ನೋದು ಆನ್ಸರ್ ಆಗುತ್ತೆ. ವಿಡಿಯೋಗಳಲ್ಲಿ ಆಡಿಯೋ ಮತ್ತು ವಿಜುವಲ್ ಅಂದರೆ ಧ್ವನಿ ಮತ್ತು ಚಿತ್ರ ಎರಡೂ ಕೂಡ ಇರುತ್ತೆ. ಹಾಗಾಗಿ ಇಂಗ್ಲೀಷ್ ತರಗತಿಯಲ್ಲಿ ವಿಡಿಯೋ ಬಳಕೆ ಮಾಡಿದಾಗ ಅದು ಆಡಿಟರಿ ಲರ್ನರ್ಸ್ ಹಾಗೆ ವಿಜುವಲ್ ಲರ್ನರ್ಸ್, ಕೇಳಿಸಿ ಕಲಿಯುವವರು ಮತ್ತು ನೋಡಿ ಕಲಿಯುವವರು ಇವರಿಬ್ಬರ ಅಗತ್ಯಗಳನ್ನು ಏನು ಮಾಡುತ್ತೆ, ಪೂರೈಸುತ್ತೆ ಅಂತಕ್ಕಂಥದ್ದು. ಸೊ ವಿಡಿಯೋಸ್ ಇನ್ಕ್ಲೂಡ್ ಬೋತ್ ಸೌಂಡ್ ಆ್ಯಂಡ್ ಪಿಕ್ಚರ್ಸ್. ಸೊ ವೆನ್ ಟೀಚರ್ಸ್ ಯೂಸ್ ವಿಡಿಯೋಸ್ ಇನ್ ಅನ್ ಇಂಗ್ಲೀಷ್ ಕ್ಲಾಸ್ ದೇ ಮೀಟ್ ದ ನೀಡ್ಸ್ ಆಫ್ ಆಡಿಟರಿ ಲರ್ನರ್ಸ್, ವಿಜುವಲ್ ಲರ್ನರ್ಸ್. ದೇರ್ಫೋರ್ videos help both auditory and visual learners. So option 2 auditory and visual learners is the correct answer. ನೆಕ್ಸ್ಟ್ ಕ್ವೆಶನ್ ನೋಡಿ, 29th ಕ್ವೆಶನ್, 29ನೇ ಪ್ರಶ್ನೆ. ಅ ಲಿಸ್ಟ್ ದ್ಯಾಟ್ ಕಂಟೈನ್ಸ್ ಅ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು ವಾಟ್ ಅ ಸ್ಟೂಡೆಂಟ್ ಇಸ್ ಎಕ್ಸ್ಪೆಕ್ಟೆಡ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ. ಪ್ರಶ್ನೆ ಇನ್ನೊಂದ್ಸಲ, ಅ ಲಿಸ್ಟ್ ದ್ಯಾಟ್ ಕಂಟೈನ್ಸ್ ಅ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು ವಾಟ್ ಅ ಸ್ಟೂಡೆಂಟ್ ಈಸ್ ಎಕ್ಸ್ಪೆಕ್ಟ್ ಅಂತ ಕೇಳಿದ್ದಾರೆ. ಎಕ್ಸ್ಪೆಕ್ಟ್ ಟು ಡೂ ಇಂಪ್ರೂವ್ ಹಿಸ್ ಆರ್ ಹರ್ ಲ್ಯಾಂಗ್ವೇಜ್ ಎಬಿಲಿಟಿ ಈಸ್ ನೇಮ್ಡ್ ಆ್ಯಸ್ ಡ್ಯಾಶ್ ಅಂತ. ಸೊ ಇಲ್ಲಿ ಆಪ್ಷನ್ಸ್ ನೋಡಿ, ಇಲ್ಲಿ ಒಪಿನಿಯನೇರ್, ಚೆಕ್ ಲಿಸ್ಟ್, ಸರ್ವೆ ಟೂಲ್, ಕ್ವೆಶ್ಚನೇರ್ ಅಂತ ಇದೆ. ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಈ ಒಂದು ಪ್ರಶ್ನೆಗೆ ಆಪ್ಷನ್ 2 ಚೆಕ್ ಲಿಸ್ಟ್ ಅನ್ನೋದು ಆನ್ಸರ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಚೆಕ್ ಲಿಸ್ಟ್ ಅಂತಂದರೆ ಏನು ಅನ್ನೋದು ತಿಳ್ಕೊಬೇಕಾಗುತ್ತೆ ನಾವಿಲ್ಲಿ. ಸೊ ಚೆಕ್ ಲಿಸ್ಟ್ ಅಂತ ಹೇಳಿದ್ರೆ ವಿದ್ಯಾರ್ಥಿ ಮಾಡಬೇಕಾಗಿರುವಂತಹ ಕೆಲಸಗಳ ಅಥವಾ ಕಲಿಯಬೇಕಾದಂತಹ ಒಂದು ಕೌಶಲ್ಯಗಳ ಪಟ್ಟಿಯನ್ನು ತೋರಿಸ್ತಕ್ಕಂತಹ ಒಂದು ಪಟ್ಟಿ. ಚೆಕ್ ಲಿಸ್ಟ್ ಈಸ್ ಅ ಲಿಸ್ಟ್ ಆಫ್ ಸ್ಟೇಟ್ಮೆಂಟ್ಸ್ ಆರ್ ಟಾಸ್ಕ್ಸ್ ದಟ್ ಶೋ ವಾಟ್ ಎ ಸ್ಟೂಡೆಂಟ್ ಇಸ್ ಎಕ್ಸ್ಪೆಕ್ಟೆಡ್ ಟು ಡೂ ಆರ್ ಅಚೀವ್ ಅಂತ. ಓಕೆನಾ. ಸೊ ಇದರ ಮುಖಾಂತರ ಶಿಕ್ಷಕ ಅಥವಾ ವಿದ್ಯಾರ್ಥಿ ತಮ್ಮ ಒಂದು ಪ್ರಗತಿಯನ್ನು ಪರಿಶೀಲಿಸ್ಬೋದು ಮತ್ತು ಯಾವ ಭಾಗದಲ್ಲಿ ಸುಧಾರಣೆ ಬೇಕು ಅನ್ನೋದನ್ನು ಕೂಡ ಅವರು ತಿಳ್ಕೊಳ್ತಾ ಹೋಗ್ಬೋದು. ಅಂದರೆ ಇಟ್ ಹೆಲ್ಪ್ಸ್ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಟ್ರ್ಯಾಕ್ ಪ್ರೋಗ್ರೆಸ್ ಆ್ಯಂಡ್ ಸಿ ವಿಚ್ ಸ್ಕಿಲ್ ನೀಡ್ ಇಂಪ್ರೂವ್ಮೆಂಟ್ ಅಂತ. ಉದಾಹರಣೆಗೆ ನಾನು ನನ್ನ ಪರಿಚಯವನ್ನು ಇಂಗ್ಲೀಷ್ನಲ್ಲಿ ಹೇಳಬಲ್ಲೆ, ನಾನು ಚಿಕ್ಕ ಪ್ಯಾರಾಗ್ರಾಫ್ ಬರೆಯಬಲ್ಲೆ. ಸೊ ಈ ಥರ. ಸೊ ಇಟ್ ಈಸ್ ಅ ಲಿಸ್ಟ್ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್ ಗೋಲ್ಸ್ ಆರ್ ಎಬಿಲಿಟೀಸ್ ಟು ಬಿ ಚೆಕ್ಡ್, ಹೆನ್ಸ್ ಚೆಕ್ ಲಿಸ್ಟ್. ಹಾಗಾಗಿ ಆಪ್ಷನ್ 2 ಚೆಕ್ ಲಿಸ್ಟ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡಿ, ಇಲ್ಲಿ 30ನೇ ಒಂದು ಪ್ರಶ್ನೆ, ಈ ವಿಡಿಯೋದ ಕೊನೆಯ ಪ್ರಶ್ನೆ. Imagine there are some low proficient learners in the class and the teacher is planning to undertake some easy and effective strategy to make them learn. Which one of the following type of activity should she or he choose ಅಂತ ಕೇಳಿದ್ದಾರೆ. ಯಾವ ಆಕ್ಟಿವಿಟಿಯನ್ನು ಅವರು ಚೂಸ್ ಮಾಡ್ತಾರೆ ಅಂತ ಹೇಳಿ. ಸೊ ಆಪ್ಷನ್ 1 ಗೆಸ್ಟ್ ಲೆಕ್ಚರ್, ಆಪ್ಷನ್ 2 ಸೆಲ್ಫ್ ಸ್ಟಡಿ, ಆಪ್ಷನ್ 3 ಪೀರ್ ಟೀಚಿಂಗ್, ಆಪ್ಷನ್ 4 ರೆಫರೆನ್ಸ್ ಟಾಸ್ಕ್ಸ್ ಅಂತ ಇದೆ. ಸೊ ಇಲ್ಲಿ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ 3 ಪೀರ್ ಟೀಚಿಂಗ್ ಇಸ್ ದ ರೈಟ್ ಆನ್ಸರ್. ಫಸ್ಟ್ ಆಫ್ ಆಲ್, ವಾಟ್ ಡು ಯು ಮೀನ್ ಬೈ ಪೀರ್ ಟೀಚಿಂಗ್? ಪೀರ್ ಟೀಚಿಂಗ್ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ ಟೀಚಿಂಗ್ ಆರ್ ಹೆಲ್ಪಿಂಗ್ ಈಚ್ ಅದರ್. ಅಂದರೆ
ವಿದ್ಯಾರ್ಥಿಗಳು ಪರಸ್ಪರ ಕಲಿಯೋದು ಅಥವಾ ಸಹಾಯ ಮಾಡೋದು ಅಂತ ಹೇಳಿ. ಇದು ಉನ್ನತ ಮಟ್ಟದ ವಿದ್ಯಾರ್ಥಿಗಳು ಕಡಿಮೆ ಪ್ರಾವೀಣ್ಯ ಹೊಂದಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಅಂದರೆ ಏನು ಹೇಳ್ತಾರೆ, A+ ಸ್ಟೂಡೆಂಟ್ಸು C+ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡೋ ಥರ ಆಯಿತಾ. ಡಿಸ್ಟಿಂಕ್ಷನ್ ತೊಗೊಂಡಿರೋ ಸ್ಟೂಡೆಂಟ್ಸು ಆವ್ರೇಜ್ ಸ್ಟೂಡೆಂಟ್ಸ್ಗೆ ಏನು ಪರಸ್ಪರ ಕಲಿಯೋ ಮುಖಾಂತರ ಹೆಲ್ಪ್ ಮಾಡೋ ಥರ. ಸೊ ಇದೊಂದು ಸುಲಭ ಮತ್ತು ಪರಿಣಾಮಕಾರಿ ತಂತ್ರ. ಯಾಕೆ ಅಂತ ಹೇಳಿದ್ರೆ ಸಹಪಾಠಿಗಳಿಂದ ಕಲಿಯೋದು ಹೆಚ್ಚು ಅರ್ಥ ಆಗ್ತಾ ಹೋಗುತ್ತೆ ಮಕ್ಕಳಿಗೆ, ಫ್ರೆಂಡ್ಸಿಂದ ಕಲಿಯೋ ಅಂಥದ್ದು. ಮತ್ತು ಅವರ ಒಂದು ಕಾನ್ಫಿಡೆನ್ಸ್ ಮತ್ತು ಕೋಆಪ್ರೇಷನ್ ಅವರ ನಡುವೆ ಒಂದು ಸಹಕಾರ ಬೆಳೆಯುತ್ತೆ ಮತ್ತು ಅವರಿಗೆ ಆತ್ಮವಿಶ್ವಾಸ ಬೆಳೆಯುತ್ತೆ. ಜೊತೆಗೆ ಶಿಕ್ಷಕರು ಮಾರ್ಗದರ್ಶಕರಾಗಿ ಇರಬಹುದು. ದ ಟೀಚರ್ ಕ್ಯಾನ್ ಗೈಡ್ ದ ಪ್ರಾಸೆಸ್. ಸೊ ಆಪ್ಷನ್ ಥರ್ಡ್ ಪೀರ್ ಟೀಚಿಂಗ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ಇಂಗ್ಲೀಷ್ಗೆ ಸಂಬಂಧಪಟ್ಟ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿದ್ರಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.